ಹಲೋ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವೇನಪ್ಪ ಅಂತಂದರೆ ಇತ್ತೀಚೆಗೆ KPSC ಇದೆಯಲ್ಲ, ಸೊ ಯಾವ ರೀತಿಯಾಗಿ ಯು ಪಿ ಎಸ್ ಸಿ ನಡೆಸ್ತಾ ಇತ್ತು. ಏನಪ್ಪ ಅಂತಂದರೆ UPSC ನೀವು ನೋಡ್ಬೋದು, UPSC ಬರೆದಿರ್ತಕ್ಕಂಥ ಎಲ್ಲ ಕ್ಯಾಂಡಿಡೇಟ್ಸದ್ದು ಮತ್ತು ಪ್ರಿಲಿಮ್ಸ್ ಅಲ್ಲ, ಮೇನ್ಸ್ ಮತ್ತು ಇದು ಏನೋ ಇಂಟರ್ವ್ಯೂ ಅಟೆಂಡ್ ಆಗಿರ್ತಾರಲ್ಲ, ಸೊ ಅವ್ರದ್ದು ಸ್ಕೋರನ್ನು ಅವರು ವೆಬ್ಸೈಟ್ನಲ್ಲಿ ಬಿಡ್ತಾರೆ. ಸೊ ಅವರು ಯಾವ ಬೇಕಾದ ಟೈಮ್ ಒಳಗಡೆ ತಮ್ಮ ಸ್ಕೋರನ್ನು ಚೆಕ್ ಮಾಡ್ಕೊಳ್ಬೋದು. ಸೊ ಯಾವ ಇಯರ್ ಅಂತ ಸೆಲೆಕ್ಟ್ ಮಾಡಿ ಸೊ ಆ ರೀತಿಯಾಗಿ ಚೆಕ್ ಮಾಡ್ಕೊಳ್ಬೋದಾಗಿದೆ. ಸೊ ಅದೇ ರೀತಿಯಾಗಿ ಅದೇ ಪ್ಯಾಟರ್ನಲ್ಲಿ ಏನಪ್ಪ ಅಂದರೆ ನಮ್ಮ KPSC ವತಿಯಿಂದ 2014ರಿಂದ KPSC ವತಿಯಿಂದ ಎಲ್ಲಿಂದ ಅಂತಂದರೆ 2014ರಿಂದ ಪ್ರೆಸೆಂಟ್ ಅಂದರೆ ನಾವು ಎಷ್ಟು UPSC ಅಂದರೆ ಈ PSI ಎಕ್ಸಾಮ್ ನಡೆದಿದ್ದವು. ಸೊ PSIದು ಸೊ 2014ರಿಂದ ಮೊದಲಿಗೆ ಏನಪ್ಪ ಅಂದರೆ ಇಂಟರ್ವ್ಯೂ ಕೂಡ ಇತ್ತು. ಸೊ ಅದರದ್ದು ಸ್ಕೋರನ್ನು ಕೂಡ ಬಿಟ್ಟಿದ್ದಾರೆ. ಸೊ ಬಟ್ ಏನಪ್ಪ ಅಂದರೆ ಪೇಪರ್ 1 ಇವಾಗ ಪ್ರೆಸೆಂಟ್ ಪೇಪರ್ 1 ಮತ್ತು ಪೇಪರ್ 2. ಸೊ ಪೇಪರ್ 1 ಮತ್ತು ಪೇಪರ್ 2 ನಿಮ್ಮ ಸ್ಕೋರ್ನ ಯಾರ್ಯಾರು ಬರೆದಿದ್ರು ಅವ್ರದ್ದು ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಸ್ಕೋರ್ನ ನೀವು ಏನಪ್ಪ ಅಂದರೆ ಈ ವೆಬ್ಸೈಟ್ ಮೂಲಕ ನೋಡ್ಬೋದು. ಸೊ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅನ್ನೋದರ ಲಿಸ್ಟ್ ಇಲ್ಲಿ ಕಂಪ್ಲೀಟಾಗಿ ಸಿಕ್ಬಿಡುತ್ತೆ. ಸೊ ಅದು ಯಾಕಪ್ಪ ಅಂದರೆ ಯಾಕೆ ಈ ರೀತಿಯಾಗಿ ಒಂದು ಡಿಸಿಷನನ್ನು ತೆಗೆದುಕೊಂಡಿದ್ದಾರೆ ಅಂತ ಅಂದರೆ ಈ ಒಂದು ಪಾರದರ್ಶಕತೆಯನ್ನು ಹೆಚ್ಚಿಗೆ ಮಾಡೋ ಸಲುವಾಗಿ. ಅಂದರೆ ಒಂದಿಷ್ಟು ನ್ಯೂಸ್ ಬರ್ತಾ ಇತ್ತು. ಸೊ ಏನಪ್ಪ ಅಂತಂದರೆ ಇಲ್ಲಿವರೆಗೂ ನಡೆದಿರ್ತಕ್ಕಂಥ PSI ಎಕ್ಸಾಮ್ದಲ್ಲಿ ತುಂಬಷ್ಟು ಸ್ಕ್ಯಾಮ್ಗಳಾಗಿದ್ದಾವೆ ಮತ್ತು ಹೋಗಿರ್ತಕ್ಕಂಥ ವ್ಯಕ್ತಿಗಳು ಸೊ ಸರಿಯಾದ ಪ್ರಮಾಣದ ಒಳಗಡೆ ಹೋಗಿಲ್ಲ ಮತ್ತು ಅವ್ರು ಏನಪ್ಪ ಅಂದರೆ ದುಡ್ಡು ಕೊಟ್ಟು ಪಾಸ್ ಆಗಿದ್ದಾರೆ ಅಂತ ಒಂದಿಷ್ಟು ಸ್ಕ್ಯಾಮ್ಗಳು ಬರ್ತಾ ಇತ್ತು. ಸೊ ಅದಕ್ಕೋಸ್ಕರನೇ ಆ ಸ್ಕ್ಯಾಮನ್ನು ಒಂದು ಸ್ವಲ್ಪ ಕಡಿಮೆ ಮಾಡಲು ಅಂದರೆ ಆ ಒಂದು ತೆಗಳಿಕೆಯನ್ನು ಕಡಿಮೆ ಮಾಡುವ ಉದ್ದೇಶದ ಮೂಲಕ ಈ ಒಂದು ಲಿಸ್ಟನ್ನು ಬಿಟ್ಟಿದ್ದಾರೆ. ಸೊ ಯಾರ್ದು ನಿಮ್ಗೆ ಏನಾದರೂ ಸ್ಕೋರ್ ಬೇಕಾಗಿದ್ರು ಅವ್ರದ್ದು ಏನಪ್ಪ ಅಂದರೆ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹೊಂದಿದ್ರೆ ಸಾಕು, ಅವ್ರದ್ದು ಸ್ಕೋರನ್ನು ಯಾವ ಬ್ಯಾಚಲ್ಲಿ ಬರೆದಿದ್ದಾರೆ ಅಂತ ಕೂಡ ನೋಡಿದರೆ ಆ ಸ್ಕೋರನ್ನು ನೀವು ಡೀಟೇಲ್ ಆಗಿ ನೋಡ್ಬೋದಾಗಿದೆ. ಸೊ ಪೇಪರ್ 1 ಮತ್ತು ಪೇಪರ್ 2 ಅದನ್ನೇ ಇಲ್ಲಿ ಹೇಳೋಕೆ ಬಂದಿರತಕ್ಕಂಥದ್ದು. ಇದ್ರದ್ದು ಏನಪ್ಪ ಅಂದರೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ ಸ್ನೇಹಿತರೆ. ಸೊ ಯಾರಿಗೆ ಬೇಕು ಅವರು ಕೂಡ ನೋಡ್ರಿ ಈ ವೆಬ್ಸೈಟ್ಗೆ ಹೋಗಿ ನೀವೇನು ಮಾಡ್ಬೇಕಂದ್ರೆ ಮಾರ್ಕ್ಸ್ ಡೀಟೇಲ್ ಫಾರ್ ಪೇಪರ್ 1 ಪೇಪರ್ 2 ಅಂತ ಬರುತ್ತೆ. ಸೊ ಪೋಸ್ಟ್ಗಳಿದಾವೆ ನೋಡಿರಿ. ಪೋಸ್ಟ್ಗಳು 2014ರಿಂದ ಇಲ್ಲಿವರೆಗೂ ನಡೆದಿರ್ತಕ್ಕಂಥ KSRP ಆಗಲಿ, PSI ಸಿವಿಲ್ ಆಗಲಿ ನೋಡಿರಿ, ಎಲ್ಲ PSI ಇದು ನೋಡಿರಿ ಇಲ್ಲಿದ್ದಾವೆ ನೋಡಿರಿ. SI ವೈರ್ಲೆಸ್ ಆಗಿರಲಿ 2016-17 ಒಳಗಡೆ ವೈರ್ಲೆಸ್ ಕರೆದಿದ್ರು. DSI KSISF ಎಲ್ಲದರದ್ದು ಇದೆ. ಸೊ ಅಷ್ಟನ್ನು ನೀವು ಎಲ್ಲಿವರೆಗೂ ಅಂದರೆ ಲಾಸ್ಟ್ SI ವೈರ್ಲೆಸ್ 24 ಪೋಸ್ಟು 2020-21. ಸೊ ಅದರದ್ದು ಹಿಡ್ಕೊಂಡು ಸೊ ಇಲ್ಲಿವರೆಗೂ ಕರೆದಿರ್ತಕ್ಕಂಥ ಎಲ್ಲ PSIನ ಮಾರ್ಕ್ಸನ್ನು ನೀವು ನೋಡ್ಬೋದಾಗಿದೆ. ಸೊ ಅದ್ರ ಬಗ್ಗೆ ಏನೋ ಹೇಳೋಕೆ ಬಂದಿರೋದು. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ. ಈ ಟೈಪ್ ಡೈಲಿ KPSC ಮತ್ತು KEA ಸೊ ಎಲ್ಲ ಅಪ್ಡೇಟ್ಸ್ಗಳನ್ನು ತರ್ತಾ ಇರ್ತೀನಿ. ಪ್ರೆಸೆಂಟ್ ಏನು ನಡೆದೈತೆಪ್ಪ ಅಂತಂದರೆ ಪ್ರೆಸೆಂಟ್ ಕಾಂಪಿಟೇಟಿವ್ ಫೀಲ್ಡ್ನಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನು ನಡೆದಿದೆ. ಸೊ ಈ ಒಂದು SC ಒಳ ಮೀಸಲಾತಿ ಇದೆಯಲ್ಲ, ಸೊ ಅದಕ್ಕೆ ಆಯೋಗವನ್ನು ರಚಿಸಿದ್ದಾರೆ. ಸೊ ಅದು ಕೂಡ ನಡೀತಿದೆ. ಇನ್ನೊಂದು 3-4 ತಿಂಗಳಲ್ಲಿ ಅದರ ವರದಿ ಕೂಡ ಬರುತ್ತೆ. ಅದನ್ನು ಅಂದರೆ 3-4 ತಿಂಗಳೊಳಗಡೆ ಎಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ನಮ್ಮ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ KAT ಕೂಡ ಹೇಳಿದೆ. ಮತ್ತು ಈ ಒಂದು ಕೇಸ್ ನಡೀತಾ ಇತ್ತಲ್ಲ, ಸೊ KSದು ಏನಪ್ಪ ಅಂದರೆ ನೀವು ಪ್ರೊಸೀಡ್ ಮಾಡಿರಿ. ಇನ್ನು ಏನಪ್ಪ ಅಂದರೆ ಯಾವುದೇ ರೀತಿಯಾದ ತಡೆ ತೆಗೆದುಕೊಳ್ಬೇಡ್ರಿ. ಮತ್ತು ಏನಪ್ಪ ಅಂದ್ರೆ ಇಲ್ಲಿವರೆಗೂ ಬಂದಿರತಕ್ಕಂಥ ಕಂಪ್ಲೇಂಟ್ಸನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಮತ್ತು ಈ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಏನಪ್ಪ ಅಂದರೆ ನೀವು ತೆಗೆದುಕೊಂಡಿರ್ತಕ್ಕಂಥ ಕ್ರಮ ಮತ್ತು ನೀವು ಪ್ರೊಸೀಡ್ ಮಾಡ್ತಾ ಹೋಗ್ರಿ. ಇದರಲ್ಲಿ ಏನಾದರೂ ಅಡ್ಡಿ ಬಂದರೆ ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಟ್ರಿಬ್ಯುನಲ್ ನೋಡ್ಕೊಳ್ಳುತ್ತೆ ಅನ್ನೋದರ ಒಂದು ಉದ್ದೇಶದ ಮೂಲಕ ಸೊ ಅದು ಪ್ರೊಸೀಡ್ ಆಗಲಿ ಅನ್ನೋ ಒಂದು ಉದ್ದೇಶದ ಮೂಲಕ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಆ ರೀತಿಯಾಗಿ ಇನ್ನೊಂದು 4-5 ತಿಂಗಳೊಳಗಡೆ ಮತ್ತೆ ಆ್ಯಸ್ ಯೂಸ್ವಲ್ ಕಾಲ್ಫಾರ್ಮ್ ಸ್ಟಾರ್ಟ್ ಆಗ್ತವೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಯಾರು ಓದೋದನ್ನು ಬಿಡ್ಲಿಕ್ಕೆ ಹೋಗ್ಬಿಡ್ರಿ, ಓದೋದಂತೂ ಕಂಟಿನ್ಯೂಷನ್ ಆಗಿಡ್ರಿ. ಮತ್ತು ಏನಪ್ಪ ಅಂದರೆ ಆಲ್ರೆಡಿ ಅವ್ರು ಹೇಳಿದ್ದಾರೆ ತುಂಬ PSI ಮತ್ತು ಪೊಲೀಸ್ PC ಕನ್ಫರ್ಮ್ ಆಗೋದಿದೆ ಅಂತ. ಸೊ ಅದಕ್ಕೂ ಕೂಡ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರಿ. ಡೈಲಿ ಏನಪ್ಪ ಅಂದರೆ ನಾವು ಆಲ್ರೆಡಿ ನಮ್ಮ ಚಾನಲ್ದ ಒಳಗಡೆ ಸೈನ್ಸ್ ಕ್ವಶನ್ಗಳನ್ನು ಇಲ್ಲಿವರೆಗೂ ಆಗಿರ್ತಕ್ಕಂಥ ಸೈನ್ಸ್ ಪ್ರಶ್ನೆಗಳನ್ನು ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದೀವಿ. ಡೈಲಿ ಬೆಳಿಗ್ಗೆ 10 ಗಂಟೆಗೆ ಆ ವಿಡಿಯೋ ಬರುತ್ತೆ. ಮತ್ತು ಈವ್ನಿಂಗ್ ಒಳಗಡೆ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡ್ತಾ ಇವಿ. ಸೊ ಅದನ್ನು ಎರಡೂ ಕೂಡ ನೋಡ್ತಾ ಇರಿ ಅಂತ ಹೇಳ್ತಾ ಮತ್ತು ಡಿಸ್ಕ್ರಿಪ್ಷನ್ ಇರ್ತಕ್ಕಂಥ ನಮ್ಮ ಚಾನಲ್ ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ವಾಟ್ಸಪ್ ಥ್ರೆಡ್ಸ್ ಲಿಂಕನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಥ್ಯಾಂಕ್ ಯು ಸೋ ಮಚ್.